ಮನೆಯಲ್ಲಿ ಕೆಲಸ ಮಾಡುವಂತಹ ಹೌಸ್ ವೈಫ್ ಗೃಹಿಣಿಯರು ಹೆಂಗಸರು ನೀವು ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆಯಲ್ಲಿ ಈ ವಸ್ತುಗಳನ್ನು ಉಪ್ಪಿನ ಡಬ್ಬದ ಪಕ್ಕದಲ್ಲಿ ಎಂದಿಗೂ ಇಡಲೇಬೇಡಿ. ಇದರಿಂದ ಗ್ರಹಗತಿಯ ದೋಷಗಳು ಬರುವ ಸಾಧ್ಯತೆ ಇದೆ. ಗ್ರಹಚಾರಗಳು ಒಂದು ಬಾರಿ ಬಂದರೆ ಅದು ನಿಮ್ಮನ್ನು ಬಿಟ್ಟು ಹೋಗುವುದು ತುಂಬನೇ ಕಷ್ಟದ ವಿಚಾರ ಆಗಿರುತ್ತೆ. ಅಂದ ಹಾಗೆ ಯಾವ ವಸ್ತುವನ್ನು ಉಪ್ಪಿನ ಡಬ್ಬದ ಪಕ್ಕದಲ್ಲಿ ಇಡಬಾರದು ಮತ್ತು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗಬೇಕು. ಇದರಿಂದ ಮನೆಯ ಮನಸ್ಥಿತಿಗಳು ಎಲ್ಲವೂ ಚೆನ್ನಾಗಿರಬೇಕು ಅನ್ನೋದಾದರೆ, ಮನೆಯಲ್ಲಿ ಜಗಳಗಳು ಕದನಗಳು ಆಗಬಾರದು ಅನ್ನೋದಾದರೆ ಈ ಪುಟ್ಟ ತಂತ್ರವನ್ನು ಮನೆಯಲ್ಲಿ ಮಾಡಬೇಕು. ಹಾಗೂ ಉಪ್ಪಿನ ಡಬ್ಬದ ಪಕ್ಕದಲ್ಲಿ ಈ ವಸ್ತುಗಳಿದ್ದರೆ ಅದನ್ನು ಈಗಲೇ ತೆಗೆದುಕೊಳ್ಳಬೇಕು. ಅದೇನು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ. ನಿಮ್ಮ ಮನಸ್ಥಿತಿಗಳು ಎಲ್ಲವೂ ಸರಿ ಹೋಗೋದಕ್ಕೆ ಒಂದು ಯಂತ್ರವನ್ನು ಸಿದ್ಧಿಸಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಸಾಕಷ್ಟು ನಕಾರಾತ್ಮಕ ಆಲೋಚನೆಗಳು ಯೋಚನೆಗಳು ಬಂದಾಗ ಅಡುಗೆ ಕೋಣೆಯಲ್ಲಿ ಇಂತಹ ತಪ್ಪುಗಳು ಆಗುತ್ತಿದೆ ಅನ್ನುವುದೇ ಅರ್ಥ. ಅಡುಗೆ ಕೋಣೆಯಲ್ಲಿ ಪ್ರತಿಯೊಂದಕ್ಕೂ ಪ್ರತ್ಯೇಕವಾದಂತಹ ಸ್ಥಾನಮಾನ ಇರುತ್ತೆ. ಅಂದರೆ ಗ್ಯಾಸ್ ಸ್ಟವ್ ಇರಬಹುದು, ಸಿಲಿಂಡರ್ ಇರಬಹುದು, ಅದಕ್ಕೆ ಪ್ರತ್ಯೇಕವಾದ ಜಾಗಗಳು ಇದ್ದ ಹಾಗೆ ಮನೆಯಲ್ಲಿ ಜೋಡಿಸಿರುವಂತಹ ಡಬ್ಬಗಳು, ಉಪ್ಪಿನ ಡಬ್ಬ, ಎಣ್ಣೆ ಡಬ್ಬ, ಸಾಸುವೆ ಡಬ್ಬ ಮತ್ತು ತೊಗರಿಬೇಳೆ, ಹೀಗೆ ಅನೇಕ ವಸ್ತುಗಳನ್ನು ಇಟ್ಟುಕೊಳ್ಳಲು ಅದಕ್ಕೆ ಅದರದ್ದೇ ಆದ ಪ್ರತ್ಯೇಕ ನಿಯಮವು ಇರುತ್ತೆ. ಆ ಪ್ರತ್ಯೇಕ ನಿಯಮದ ಪ್ರಕಾರ ಯಾವ ಡಬ್ಬದ ಪಕ್ಕದಲ್ಲಿ ಯಾವ ಡಬ್ಬವನ್ನು ಇಡಬೇಕು ಅನ್ನುವುದು ಕೂಡ ಮಾಹಿತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿಕೊಡಲಾಗುತ್ತದೆ. ಹಾಗೆಯೇ ನೀವು ಜೋಡಿಸಿಕೊಂಡು ಇಟ್ಟರೆ ಸಾಕು, ಮನೆ ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು. ಅಡುಗೆ ಮನೆ ಯಾವ ಮನೆಯಲ್ಲಿ ಸ್ವಚ್ಛವಾಗಿರುವುದಿಲ್ಲವೋ ಆ ಮನೆ ಯಾವಾಗಲೂ ನಕಾರಾತ್ಮಕ ಶಕ್ತಿಗಳು, ದುಷ್ಟ ಶಕ್ತಿಗಳು ವಾಸ ಮಾಡುತ್ತೆ. ಮನೆಯಲ್ಲಿ ಮಹಾಲಕ್ಷ್ಮಿ ಅನ್ನುವುದು ನೆಲೆಸೋದಿಲ್ಲ. ಯಾಕೆಂದರೆ ಅಡುಗೆ ಕೋಣೆಯಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ. ಮಹಾಲಕ್ಷ್ಮಿಗೆ ಗಲೀಜಾಗಿದ್ದರೆ, ಕೊಳಕೊಳಕಾಗಿದ್ದರೆ ಖಂಡಿತ ಆಕೆ ಇಷ್ಟಪಡೋದಿಲ್ಲ, ಮನೆಯನ್ನು ಬಿಟ್ಟು ಹೊರಟೋಗ್ತಾಳೆ. ದೈವಶಕ್ತಿ ಮನೆಯಲ್ಲಿ ಕಮ್ಮಿ ಆದರೆ ಮುಗೀತು, ನಿಮ್ಮ ಮನೆಗೆ ದುಷ್ಟ ಶಕ್ತಿಗಳು ಬಂದು ಸೇರುವ ಸಾಧ್ಯತೆ 100ಕ್ಕೆ 100ರಷ್ಟಿರುತ್ತೆ. ಆದ್ದರಿಂದ ಕೆಲವು ನಿಯಮಗಳನ್ನು ಅನುಸರಿಸಿಕೊಳ್ಳಬೇಕು. ನಿಯಮದ ಅನುಸಾರ ಅಡುಗೆ ಮನೆಯನ್ನು ಮೊದಲು ನೀಟಾಗಿ ಸ್ವಚ್ಛ ಮಾಡಿಡಬೇಕು. ತಿಂದ ಪಾತ್ರೆಗಳನ್ನು ಆಗಾಗಿಯೇ ತೊಳೆದುಕೊಳ್ಳಬೇಕು. ರಾತ್ರಿ ಮಲಗುವಾಗಲೂ ಕೂಡ ಅಡುಗೆ ಮನೆ ಸ್ವಚ್ಛ ಮಾಡಿಯೇ ನೀವು ಹೆಂಗಸರು ಮಲಗಿಕೊಳ್ಳಬೇಕು. ಇನ್ನು ಉಪ್ಪಿನ ಡಬ್ಬದ ಪಕ್ಕದಲ್ಲಿ ಯಾವ ವಸ್ತು ಇಡಬಾರದು ಅಂತ ನೋಡೋದಾದರೆ, ಅರಿಶಿಣದ ಡಬ್ಬವನ್ನು ಇಡಬಾರದು, ಕೇಸರಿ ಡಬ್ಬವನ್ನು ಇಡಬಾರದು, ಕಾಫಿ ಪುಡಿ ಡಬ್ಬವನ್ನು ಇಡಬಾರದು ಮತ್ತು ಒಣಮೆಣಸಿನಕಾಯಿ ಇಂತಹ ವಸ್ತುಗಳನ್ನು ಪಕ್ಕದಲ್ಲಿ ಇಡೋದಕ್ಕೆ ಹೋಗಲೇಬಾರದು. ಉಪ್ಪಿನ ಡಬ್ಬದ ಪಕ್ಕ ಯಾವಾಗಲೂ ಲವಂಗದ ಡಬ್ಬ ಇಟ್ಟರೆ ತುಂಬ ಒಳ್ಳೆಯದು. ಮತ್ತು ಒಣಮೆಣಸಿನಕಾಯಿ ಇಟ್ಟರೂ ಉಪ್ಪಿನ ಡಬ್ಬದ ಮೇಲುಗಡೆ ಇಡಬೇಕು ಅಥವಾ ಕೆಳಗಡೆ ಇಡಬೇಕು. ಅಕ್ಕಪಕ್ಕದಲ್ಲಿ ಏನೂ ಇಡದೇ ಇರೋ ಹಾಗೆ ನೀವು ನೋಡಿಕೊಂಡ್ರೆ ಇನ್ನೂ ಉತ್ತಮ. ಇದು ಜ್ಯೋತಿಷ್ಯ ಶಾಸ್ತ್ರದ ಒಂದು ನಿಯಮದ ಅನುಸಾರ ನೀವು ಮಾಡಿಕೊಂಡು ಅಡುಗೆ ಮನೆಯ ಪದಾರ್ಥಗಳನ್ನು ಹೇಗೆ ಜೋಡಿಸಿಕೊಳ್ಳಬೇಕು ಅನ್ನುವುದನ್ನು ಕೂಡ ಕೇಳಿ ತಿಳಿದುಕೊಳ್ಳಬೇಕು. ಇನ್ನು ಮನೆಯಲ್ಲಿ ಆಗುವಂತಹ ಕಷ್ಟಗಳು, ಸಮಸ್ಯೆಗಳು ಇದ್ದಾಗ ಪರಿಹಾರನ ಹೇಗೆ ಮಾಡ್ಕೋಬೇಕು ಗುರುಗಳೇ? ಈಗ ದಿಢೀರಂತ ಮನೇಲಿ ಜಗಳ ಆಗಿಬಿಡುತ್ತೆ. ಆ ಜಗಳನ ನಿಲ್ಲಿಸೋದು ಹೇಗೆ? ಆ ಜಗಳ ಕ್ರಮೇಣ ಕಡಿಮೆ ಆಗಬೇಕು, ಒಂದೇ ಸತಿ ಕಮ್ಮಿ ಆಗಿಬಿಡ್ಬೇಕು, ಮತ್ತೆ ಜಗಳದ ವಿಚಾರ ಬರಲೇಬಾರ್ದು ಅಂತಂದರೆ ಹೆಂಗಸರು ಮಾಡಬೇಕಾಗಿರೋದು ಇಷ್ಟೇ. 8 ಕರ್ಪೂರವನ್ನು ತೆಗೆದುಕೊಂಡು ದೇವರ ಮನೆಗೆ ಹೋಗಿ 8 ಲವಂಗದ ಜೊತೆಗೆ ಸುಟ್ಟು ಹಾಕಬೇಕು. ಈ ರೀತಿ ಮಾಡುವುದರಿಂದ ಜಗಳ ಕ್ರಮೇಣ ಕಡಿಮೆ ಆಗೋಗ್ಬಿಡುತ್ತೆ. ಆವತ್ತು ಜಗಳನೇ ಆಗೋದಿಲ್ಲ. ಮನೇಲಿ ಜಗಳ ಆಡ್ತಿದ್ರು ಇದ್ದಕ್ಕಿದ್ದಂಗೆ ಎಲ್ಲರೂ ಸ್ತಬ್ಧರಾಗಿ ಎಲ್ಲರೂ ಸುಮ್ಮನೆ ಆಗಿಬಿಡ್ತಾರೆ. ದುಷ್ಟ ಶಕ್ತಿಗಳು ಇದ್ದರೂ ಕೂಡ ಮನೆ ಬಿಟ್ಟು ಹೊರಟೋಗುತ್ತೆ. ಈ ರೀತಿಯಾದಂತಹ ತಂತ್ರಗಳನ್ನು ಮನೆಯಲ್ಲಿ ಮಾಡಿಕೊಳ್ಳುವುದರಿಂದ ಸುಭಿಕ್ಷವಾಗಿ ನಿಮ್ಮ ಮನೆ ನಡೆದುಕೊಂಡು ಹೋಗುತ್ತೆ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಏನೇ ಆಗಿರಲಿ ಸ್ನೇಹಿತರೆ, ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ. ಇವತ್ತೇ ಫೋನ್ ಕರೆ ಮಾಡಿ, ನೇರವಾಗಿ ಗುರೂಜಿನೇ ರಿಸೀವ್ ಮಾಡ್ತಾರೆ. ನಿಮ್ಮ ತೊಂದರೆ ಏನೇ ಇದ್ದರೂ ಉಚಿತವಾಗಿ ಪರಿಹಾರನ ತಿಳಿಸ್ಕೊಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.